ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾ ಅನ್ಮೇಶ್ ನಾಯಕ್. ವೀಕ್ಷಕರೇ, ನಮ್ಮ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ, ನಾವಿರೋದು ಮಸ್ಕಿ ಪಟ್ಟಣದ ಸರಸ್ವತಿ ಶಾಲೆಯಲ್ಲಿದ್ದೀವಿ. ಏನಪ್ಪಾ ವಿಶೇಷ ಅಂತೀರಾ, ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ಹಾಗೂ ತಂದೆ ತಾಯಿಯ ಪಾದ ಪೂಜೆ ಕಾರ್ಯಕ್ರಮ ನಡೀತಾ ಇದೆ. ಇಲ್ಲಿ ಶಾಲೆಯ ಮಕ್ಕಳಿದ್ದಾರೆ ಹಾಗೂ ಪಾಲಕರಿದ್ದಾರೆ ಹಾಗೂ ಶಿಕ್ಷಕರಿದ್ದಾರೆ. ಮಾತಾಡ್ಸೋಣ, ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ನಮ್ಮಲ್ಲಿ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ಸರಸ್ವತಿ ಪೂಜೆ ಮತ್ತು ಪಾಲಕರಿಗೆ ಪಾದ ಪೂಜೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಪ್ರತಿ ವರ್ಷದಂತೆ ಈ ವರ್ಷ ಸಹ ನಮ್ಮಲ್ಲಿ ವಿಶೇಷವಾಗಿ ಇದು ವರ್ಷ ಮಾಡ್ತಾ ಇದ್ದೀವಿ ನಾವು. ಇಲ್ಲಿ ನಮ್ಮಲ್ಲಿ 7ನೇ ತರಗತಿ ಆಂಗ್ಲ ಮಾಧ್ಯಮ ಓದಿದಂಥ ವಿದ್ಯಾರ್ಥಿಗಳೇ ಇವತ್ತು ಮಸ್ಕಿಯಲ್ಲಿ ದ್ವಿತೀಯ PUC ಆಯಿತು ಅಥವಾ SLC ಆಯಿತು, ನಮ್ಮ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳೇ ಟಾಪರ್ ಇರ್ತಾರೆ ಅಂತ ನಮಗೆ ಪ್ರತಿ ವರ್ಷ ಗೊತ್ತಾಗ್ತಾ ಇದೆ. ಇನ್ನೂ ಒಂದು ಏನಂದರೆ, ಈಗ ಹೋದ ವರ್ಷ ಎಲ್ಲ ಪ್ರಭವಿತಮ್ ಕಾಲೇಜಲ್ಲಿ ಆಯಿತು ಮತ್ತು ನರಸನಗೌಡ ಅಲ್ಲೇ ಆಯಿತು. ನಮ್ಮ ವಿದ್ಯಾರ್ಥಿಗಳೇ ನಮ್ಮ 7ನೇ ತರಗತಿಯಲ್ಲಿ ಓದಿ ಉನ್ನತ ಅಭ್ಯಾಸಕ್ಕಾಗಿ 8ನೇ ತರಗತಿ ಓದಂಥ ವಿದ್ಯಾರ್ಥಿಗಳೇ ಪ್ರಥಮ ರ್ಯಾಂಕ್ ಬಂದಿರೋದು ನಮಗೆ ಬಹಳ ಸಂತೋಷ. ಯಾಕಂದರೆ ನಮ್ಮಲ್ಲಿ ಪ್ರೈಮರಿ ಕಲಿತಂಥ ವಿದ್ಯಾರ್ಥಿಗಳು ಅಲ್ಲಿ ಒಂದು ಬೇರೆ ಬೇರೆ ಸ್ಕೂಲಿಗೆ ಹೋಗಿ ನಮ್ಮ ಸ್ಕೂಲಿಗೆ ಕೀರ್ತಿ ತಂಬರ್ತಾರೆ ಅಂದರೆ ಬಹಳ ಸಂತೋಷ ನಮಗೆ. ನಮ್ಮ ಪ್ರೈಮರಿ ಟೀಚರ್ಸ್ಗೆ ಭಾಳ ಸಂತೋಷದ ಸುದ್ದಿ ಅಂತ ನಾವು ಹೇಳೋದು ಇಷ್ಟಪಡುತ್ತೇವೆ. 7ನೇ ತರಗತಿ ಮಕ್ಕಳ ಒಂದು ಬೀಳ್ಕೊಡುಗೆ ಸಮಾರಂಭ ಹಾಗೂ ಪಾಲಕರ ಪಾದ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆದರೂ ಭಾಳ ಸೊಗಸಾಗಿ ಆಯಿತು ಅದು. ಈ ವರ್ಷ ಪ್ರತಿ ವರ್ಷವೂ ನಾವು ವರ್ಷದಂತೆ ಪ್ರತಿ ವರ್ಷವೂ ಈ ವರ್ಷ ಸಹ ಅದೇ ರೀತಿಯಾಗಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು 7ನೇ ತರಗತಿ ಒಂದು ಅಭ್ಯಾಸವನ್ನು ಮುಗಿಸ್ಕೊಂಡು ಹೋದಂಥ ಮಕ್ಕಳು ಮುಂದೆ ಯಾವ್ಯಾವ ಸ್ಕೂಲಿಗೆ ಹೋದರೂ ಸಹ ಒಳ್ಳೆಯ ರೀತಿ ಇರಲಿ, ಮಕ್ಕಳಲ್ಲಿ ತಂದೆ ತಾಯಿ ಬಗ್ಗೆ ಭಾವನೆ ಒಂದು ಗೌರವದ ಭಾವನೆ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಮಕ್ಕಳಲ್ಲಿ ಆ ಮಕ್ಕಳು ಈ ಶಾಲೆ ಬಿಟ್ಟು ಇನ್ನೊಂದು ಶಾಲೆಗೆ ಹೋದರೂ ಸಹ ನಮ್ಮ ಮಕ್ಕಳು ಯಾವ ಶಾಲೆಯಲ್ಲೂ ಸಹ ಒಂದು ಉನ್ನತ ಅಂಕಗಳನ್ನು ಪಡೆದು ಎಲ್ಲ ರಂಗದಲ್ಲಿ ಕೆಲವೊಂದು ಪ್ರತಿಭೆಯನ್ನು ತೋರಿಸುವ ಮೂಲಕ ಮಕ್ಕಳು ನಮಗೆ ಹೆಸರು ತರ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಆ ಮಕ್ಕಳನ್ನು ತೀಡುವಂಥ ಕೆಲಸ ಸಹ ನಮಗೂ ಭಾಳ ಮಹತ್ವದ ಕೆಲಸ ಇರ್ತದೆ. ಶಿಕ್ಷಕರಾದವರು ಒಂದು ಹಸಿ ಮಾಂಸದ ಮುದ್ದೆಯನ್ನು ಒಂದು ಮೂರ್ತಿಯನ್ನಾಗಿ ಮಾಡುವಂಥ ಕೆಲಸ ಶಿಕ್ಷಕರದಾಗಿರ್ತ. ಆ ಕೆಲಸವನ್ನು ನಾವು ಮಾಡಿದಾಗ ಆ ಮಕ್ಕಳು ಮುಂದೆ ಎಲ್ಲ ರಂಗದಲ್ಲಿ ಮುಂದುವರಿತಾರ, ಒಂದು ಉತ್ತಮವಾದ ಒಂದು ಸ್ಥಾನಕ್ಕೆ ಹೋಗ್ತಾರಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸಮಾರಂಭ ಕಾರ್ಯಕ್ರಮ ನಡೀತದೆ, ಸೊ ಏನು ಬಯಸ್ತೀರಾ? ಇಲ್ಲ, ತುಂಬ ಖುಷಿ ಆಯಿತು. ಇಲ್ಲೆಲ್ಲ ಕಾರ್ಯಕ್ರಮ ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ. ಆಮೇಲೆ ಬಡವ್ರ ಮಕ್ಕಳೇ ಜಾಸ್ತಿ ಇರೋದು ಈ ಸ್ಕೂಲಲ್ಲಿ, ಮತ್ತು ಎಲ್ಲ ರೀತಿಯಿಂದ ಚೆನ್ನಾಗಿ ನೋಡಿಕೊತಾರೆ. ನಮ್ಮ ಮಕ್ಕಳು ನಾಲ್ಕು ಮಕ್ಕಳೂ ಇಲ್ಲೇ ಓದಿದ್ದಾರೆ. ಈ ವರ್ಷವೂ ಇಲ್ಲೇ ಇದ್ದಾರೆ, ಇನ್ನೂ 2 ಮಕ್ಕಳು.
ನಮ್ಮ ಅಣ್ಣನ ಮಕ್ಕಳನ್ನು ಇಲ್ಲೇ ಓದ್ತಾ ಇದ್ದಾರೆ. ಈ ಸ್ಕೂಲ್ ಬಗ್ಗೆ ತುಂಬ ಅನಿಸಿಕೆ ಚೆನ್ನಾಗಿದೆ. ಎಲ್ಲ ಒಳ್ಳೆ ಹುಡುಗರು ಇದ್ದಾರೆ, ಒಳ್ಳೆ ವಿದ್ಯಾ ಸೌಲಭ್ಯ ಇದೆ, ಎಲ್ಲ ಮನೆ ಥರನ ನೋಡ್ಕೊತಾರೆ. ಎಲ್ಲ ಚೆನ್ನಾಗಿದೆ, ಎಲ್ಲ ಒಳ್ಳೆಯದಾಗಿದೆ. ಎಲ್ಲ ಹುಡುಗರು ಚೆನ್ನಾಗಿ ಓದ್ತಾ ಇದ್ದಾರೆ. ನನ್ನ ಮಗನೂ ಇಲ್ಲೇ ಇದೆ, ನಮ್ಮ ಮಗಳೂ ಇಲ್ಲೇ ಓದ್ತಾ ಇದ್ದಾರೆ. ಈ ಸರಸ್ವತಿ ವಿದ್ಯಾನಿಕೇತನ ಶಾಲೆಯು 38ನೇ ವರ್ಷದ ಬೀಳ್ಕೊಡುವ ಸಮಾರಂಭ 7ನೇ ತರಗತಿ ಮಕ್ಕಳಿಗೆ. ನಾವು LKGಯಿಂದ 7ನೇ ತರಗತಿವರೆಗೂ ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದೀವಿ. ಈಗ 1ರಿಂದ 5ನೇ ತರಗತಿವರೆಗೂ ಸರ್ಕಾರದಿಂದ ಅನುದಾನಕ್ಕೆ ಒಳಪಟ್ಟಿದೆ. 6 ಮತ್ತು 7ನೇ ತರಗತಿ ಆಂಗ್ಲ ಮಾಧ್ಯಮವನ್ನಾಗಿ ನಾವು ಇದುವರೆಗೂ ನಡೆಸ್ತಾ ಬಂದಿದ್ದೇವೆ. ಒಂದು ಉತ್ತಮವಾದ ಶಿಕ್ಷಣವನ್ನು ನೀಡುತ್ತಾ ಈ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಯಾವುದೇ ಭೇದ ಭಾವ ಮತ್ತು ಹೆಚ್ಚಿನ ಯಾವುದೇ ಫೀಸನ್ನು ತೆಗೆದುಕೊಳ್ಳದೆ ಮತ್ತು ಮಕ್ಕಳಲ್ಲಿ ಯಾವ ಬಡವರ ಮಕ್ಕಳಿರಲಿ ಶ್ರೀಮಂತರ ಮಕ್ಕಳಿರಲಿ ಎಲ್ಲರನ್ನೂ ನಾವು ಒಂದೇ ರೀತಿಯಲ್ಲೇ ನೋಡಿಕೊಂಡು ಇದುವರೆಗೂ 38 ವರ್ಷ ಸತತವಾಗಿ ನಡೆಸ್ಕೊಂಡು ಬಂದಿದ್ದೇವೆ. ಇದಕ್ಕೆ ಊರಿನ ಹಿರಿಯರ, ಗಣ್ಯರ, ಪರಮ ಪೂಜ್ಯರ ಹಾಗೂ ಪಾಲಕರ ಎಲ್ಲರ ಮತ್ತು ಇನ್ನು ಹೆಚ್ಚಾಗಿ ಹೇಳಬೇಕಂತಂದರೆ ಎಲ್ಲ ನಮ್ಮ ಶಿಕ್ಷಕರ ಸಹಕಾರ ಭಾಳ ಇದೆ. ಮೇಲಾಗಿ ಪಾಲಕರು ಕೂಡ ನಮಗೆ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡ್ತಾಯಿದ್ದಾರೆ. ಪಾಲಕರ ಮತ್ತು ಹಿರಿಯರ, ಪೂಜ್ಯರ ಮತ್ತು ಎಲ್ಲ ನಮ್ಮ ಶಿಕ್ಷಕರೊಂದಿಗೆ ನಾವು ಈ 38 ವರ್ಷ ನಡೆಸ್ತಾ ಬಂದಿದ್ದೇವೆ. ಮುಂದೆ ಆದರೂ ಕೂಡ ಇದೇ ರೀತಿ ನಮ್ಮ ಶಾಲೆಗೆ ಇನ್ನೂ ಹೆಚ್ಚಿನ ಸಹಕಾರವನ್ನು ನೀಡಲಿ. ಎಲ್ಲ ಪಾಲಕರಾಯಿತು ಅಥವಾ ಪೂಜ್ಯರು, ಗುರು ಹಿರಿಯರು, ಊರಿನ ಸರ್ವ ಜನತೆ ನಮ್ಮ ಜೊತೆಗಿದೆ. ಅವರು ಇನ್ನೂ ಹೆಚ್ಚಿನ ಒಂದು ನಮಗೆ ಸಹಾಯ ಸಹಕಾರ ನೀಡಲಿ ಅಂತ ಈ ಸಂದರ್ಭದಲ್ಲಿ ಕೇಳುತ್ತಾ, ಮತ್ತು ನಾನು ಈ ಸಂದರ್ಭದಲ್ಲಿ ಒಂದು ವಿಷಯ ಏನು ಕೇಳ್ಬೇಕಂತಂದ್ರೆ, ಹಿರಿಯರಾಯಿತು ಅಥವಾ ಅಧಿಕಾರಿಗಳಾಯಿತು 38 ವರ್ಷ ಇದು ಆದರೂ ಕೂಡ ನಮ್ಮಲ್ಲಿ ಒಂದು ಬಿಲ್ಡಿಂಗಿನ ವ್ಯವಸ್ಥೆಯೂ ಆಗಿಲ್ಲ ಇಲ್ಲಿವರೆಗೂ. ನಾನು ಅವರಿಗೆ ಒಂದು ಕೈ ಮುಗಿದು ಕೇಳ್ಕೋಬೇಕು ಅಂತಂದರೆ, ಏನಾರು ಯಾವುದೇ ಒಂದು ರೀತಿಯಲ್ಲಿ ಸಹಾಯ ಆಗೋದಿದ್ದರೆ ಅವರು ದಯವಿಟ್ಟು ಈ ಬಡ ಸಂಸ್ಥೆಗೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಿರಿಯರಲ್ಲಿ, ಅಧಿಕಾರಿಗಳಲ್ಲಿ ಅಥವಾ MLA ಅಥವಾ ಮಾಜಿ MLA ಅಥವಾ MP ಅಥವಾ ಹಿರಿಯರಲ್ಲಿ ನಾನು ಈ ಮುಖಾಂತರ ಪಾಲಕರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ.